ಇಲ್ಲ, ನನ್ನ ಕಣ್ಮುಂದೆನೇ ನಡೆದಿರೋದು. ಈ ಅಸಿಸ್ಟೆಂಟ್ ಬಾಯ್ಗಳು, ಆಮೇಲೆ ಈ ಅಡುಗೆ ಮಾಡೋರೆಲ್ಲ ಇರ್ತಾರಲ್ಲ, ಆಮೇಲೆ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳಿಗೆ ಅವ್ರು ಫಸ್ಟ್ ಕೇಳ್ತಿದ್ದಿದ್ದೇ ಇದು: ಏನೋ ಊಟ ಮಾಡಿದೇನೋ, ನಿಂಗೆ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದಾರನೋ. ಯಾರೋ ಒಬ್ಬ ಇಲ್ಲ ನಂಗೆ ಸಿಕ್ಕಿಲ್ಲ ಅಂತ ಒಂದು 2-3 ದಿನದಿಂದ ಪೇಮೆಂಟು ಅಂತ ಹೇಳಿದ್ರು. ಇಮಿಡಿಯೇಟಾಗಿ ಮ್ಯಾನೇಜರ್ನ ಕರೆಸಿ ಅವನ್ನ ಪೇಮೆಂಟ್ ಕ್ಲಿಯರ್ ಮಾಡಿಸಿ ಅವ್ರಿಗೆ ಬೈದು, ಖುಷಿ ನನ್ನ ಇವಾಗ ಸಿಗ್ತಾನೋ ಪೇಮೆಂಟು ಅಂತ ಹೇಳಿ ಇದನ್ನು ಮಾಡೋದು. ಇಟ್ ಹ್ಯಾಪೆಂಡ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್. ನಾನು ಸುಳ್ಳು ಹೇಳ್ತಾ ಇಲ್ಲ, ಆಗಿರೋ ಒಂದು ಕತೆ ಇದು. ದರ್ಶನ್ ಸರ್ ಜೊತೆ ನಾವು ಯಾವಾಗೂ ಇರ್ತೀವಿ. ಅದು ಆಗಬಾರ್ದಾಗಿತ್ತು, ಆಗೋಗಿದೆ. ಅದ್ರ ಬಗ್ಗೆ ಅಂತೂ ನಾನು ಮಾತಾಡೋಕ್ಕಾಗಲ್ಲ. ಬಟ್ ಅವ್ರ ಜೊತೆ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅವ್ರು ಇನ್ನೊಂದು ಫೇಸ್ ನಾವು ನೋಡಿದ್ದೀವಿ, ಬಿಕಾಸ್ ಆ್ಯಸ್ ಎ ಫ್ಯಾಮಿಲಿಯಾಗಿ ನೋಡಿದ್ದೀವಿ. ಆ್ಯಂಡ್ ಅವ್ರ ಬರ್ಡೇ ಎಲ್ಲ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದೀವಿ, ಅವ್ರ ಜೊತೆ ಊಟ ಮಾಡಿದ್ದೀವಿ. ಈಸ್ ಎ ವೆರಿ ಡಿಫ್ರೆಂಟ್ ಪರ್ಸನ್. ನಾವು ಮೀಡಿಯಾದಲ್ಲಿ ನೋಡೋ ಥರ ಇಲ್ಲ ಅವರು. ಅವರು ತುಂಬ ಒಳ್ಳೆಯವರು, ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಆ ಥರ ಒಬ್ಬರು ಬರೋದು ತುಂಬ ರೇರ್. ಎಲ್ಲೋ ಕೋಟಿಗೊಬ್ಬ ಅಂತ ಹೇಳ್ತಾರಲ್ಲ, ಆ ಥರ ದರ್ಶನ್ ಸರು. ಸೊ ಬೇಗ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ.